ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ವಿಶೇಷ ಏನಪ್ಪ ಅಂದರೆ ಮಹಾಶಿವರಾತ್ರಿ ಅಲ್ವಾ. ಈ ಮಹಾಶಿವರಾತ್ರಿಯಲ್ಲಿ ಸಾಕಷ್ಟು ಜನ ನಮಗೆ ಆ ರೀತಿ ಪೂಜೆ ಮಾಡೋಕ್ಕಾಗಲಿಲ್ಲ, ಈ ರೀತಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತೇಳೆಲ್ಲ ಫೀಲ್ ಮಾಡ್ಕೊತಿರ್ತಾರೆ. ಮಧ್ಯಮ ವರ್ಗದ ಜನ ಯಾರು ತಮಗೆ ಆ ರೀತಿ ಪೂಜೆ ಮಾಡೋಕ್ಕೆ ಅನುಕೂಲ ಇಲ್ಲ ಅಂಥವರೆಲ್ಲ ಫೀಲ್ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಶಿವನಿಗೆ ಭಸ್ಮಪ್ರಿಯ ಬಿಲ್ವಪ್ರಿಯ ಅಂತ ಹೇಳ್ತಾರೆ. ಕೇವಲ ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆಯಲ್ಲ ಅದನ್ನು ಹೇಳ್ಕೊಂಡ್ಬಿಟ್ಟು ಕೇವಲ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೆ ಸಾಕು, ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರುತ್ತೆ. ಮತ್ತು ಒಂದು ವಿಶೇಷವಾದಂಥ ಇವತ್ತು ಏನಪ್ಪ ಅಂತಂದರೆ, ರಾತ್ರಿಯ ವೇಳೆಯಲ್ಲಿ ನೀವು ಇವತ್ತು ನಿಮ್ಮ ಮನಸ್ಸಿನ ಒಂದು ಸಂಕಲ್ಪವನ್ನು, ನಿಮಗೇನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ಇದು ಸಿದ್ಧಿ ಆಗಲಿ ಅಂತೇಳಿ ಇವತ್ತಿನ ರಾತ್ರಿಯೆಲ್ಲ ನೀವು ಧ್ಯಾನ ಸ್ಥಿತಿಯಲ್ಲಿ ಏನಾದರೂ ಕಳೆದ್ರೆ ಅದು ಸಕ್ಸಸ್ ಆಗಿ 100% ಆಗುತ್ತೆ ಅಂತ ಪ್ರಾಚೀನ ಕಾಲದಿಂದಲೂ ನಂಬಿಕೆ ಇದೆ. ಈ ನಂಬಿಕೆ ಹಾಗೆ ಮುನ್ನಡೀತಾ ಬಂದಿದೆ. ನೀವೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳು.